One second. Finish it. It's all ಮಾತಾಡ್ದಿಲ್ಲ. It's all been talked. ಮಿನಿಟ್ ಕೊಟ್ಟಿದ್ದೀವಿ. ಆಯ್ತಲ್ಲ ಮಾತ್ರಿ ಎಲ್ಲ ಹೇಳಿದ್ದೀರಿ. ಆಯ್ತು ನಾನು ಹೇಳ್ತೇನೆ ಈಗ. ಓಕೆ ನೀವು ಚರ್ಚೆ ಓಕೆ ಅಸೆಂಬ್ಲಿ ಹೊರಗಡೆ ಫಾಲ್ಟ್ ಇಲ್ಲಿ ಗವರ್ನರಿಗೆ ಅಪಮಾನ ಮಾಡಬೇಕು ಅವ್ರ ಸದನ ಹೊರಗಡೆ ರಾಷ್ಟ್ರಗೀತೆ ಅಪಮಾನ ಮಾಡಿದವರಿಗೆ ಏನ್ ಶಿಕ್ಷೆ? ಒನ್ ಸೆಕೆಂಡ್ ರಾಷ್ಟ್ರಗೀತೆ ನೋಡಿ ನೀವು ಪರಸ್ಪರ ಒಬ್ಬರಿಗೊಬ್ಬರು ಆರೋಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ದು ಕೇಳಿ, ನೀವು ಬರೇ ಒಬ್ಬರಿಗೊಬ್ಬರು ಆರೋಪ ಅಲ್ಲದೆ ಯಾರು ಕೂಡ ಇದನ್ನು ಸರಿಪಡಿಸಬೇಕು. ನಾನು ಹೇಳ್ದು ಕೇಳಿ, ಒನ್ ಸೆಕೆಂಡ್ ಮಿನಿಟ್ ಟು ಮಿನಿಟ್ ಎಕ್ಸ್ಪ್ಲೇನ್ ಒನ್ ಸೆಕೆಂಡ್ ಮಾತಾಡ್ತಾ ಇದ್ದೀನಿ. ಫಿನಿಶ್ ಇಟ್ ಆಫ್. ಇವರು ಸಭಾ ನಿಮ್ಗೆ ಹೇಳ್ತಾರೆ, ನೀವ್ ಹೇಳ್ಬೇಕು. ಆಯ್ತು ನಾನು ಹೇಳ್ತೇನೆ ಈಗ. ಆಯ್ತು ಒನ್ ಸೆಕೆಂಡ್ ಹೇಳ್ಬೇಕಾಗಿತ್ತು. ಆಯ್ತು ಚರ್ಚೆಯಲ್ಲಿ ಯಾರಿಗೆ ಬೇಕು ಯಾರು ಕೇಳ್ತಾರೆ ಈಗ ಒಂದು ಕೇಳಿ. ಒಂದ್ ಸೆಕೆಂಡ್ One second, finish it up. One second. ಆಯ್ತಪ್ಪ, one second. ಗವರ್ನರ್ ಅವರು ಕನ್ನಡಿಗರಿಗೆ ಅವಮಾನ. ಆಯ್ತು, one second. ನೋಡಿ, I am telling one second ಇಲ್ಲಿ. ಆಯ್ತು, one second ಇಲ್ಲಿ. ಆಯ್ತಪ್ಪ, one second ಕೇಳಿ ಇಲ್ಲಿ. ನಾನು ಹೇಳ್ದು ಕೇಳಿ. ನೀವೇನ್ ಮಾಡ್ತೀರಿ? ನೋಡಿ, one second. ಇಲ್ಲಿ ಯಾರು ಒನ್ ಸೆಕೆಂಡ್ ಅದು ಮಾತಾಡೋ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಕೇಳಿ. ನೋಡಿ ಈಗ ಆ ಕಡೆ ನಿನ್ನೆಯಿಂದ ಗವರ್ನರ್ ಸಭಾಧ್ಯಕ್ಷರು ನನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಆಡಳಿತ ಪಕ್ಷದ ಶಾಸಕರು ಮಾತನಾಡಬೇಕಾದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಅಷ್ಟು ಮಾತಾಡಿ ಅಂತೇಳಿ. ಅಷ್ಟು ಹೇಳಿದ ಮೇಲೂ ಸಹ ಇವತ್ತು ಪತ್ರಿಕೆಗಳಲ್ಲಿ ಏನ್ ಬಂದಿದೆ, ಮತ್ತು ಇವತ್ತು ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರು ಏನ್ ಮಾತನಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾತಾಡಿದ್ದಾರೆ, ಮತ್ತೆ ರಾಜ್ಯಪಾಲರಿಗೆ ಅವಮಾನ ಮಾಡಂತ ಕೆಲಸನೇ ಆಗ್ತಾ ಇದೆ. ಇದಕ್ಕೆ ತಾವು ಅವಕಾಶ ಕೊಡಬಾರ್ದು. ಇದು ನಮ್ಮ ಆಗ್ರಹ ಮಾಡ್ತಾ ಇರುವಂತದ್ದು. ರಾಜ್ಯಪಾಲರು ಅವಮಾನ ಸಂವಿಧಾನ ಪ್ರಕಾರ ಅಧ್ಯಕ್ಷ ಕೈಲಿ ಕೇಳಿ. ನೋಡಿ, ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ, ಒಂದ್ ಸೆಕೆಂಡ್ ಆಯ್ತು ನಾನು ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ. ಒಂದ್ ಕೇಳಿ, ಯಾರು ನೋಡಿ ಕೂತ್ಕೊಳ್ಳಪ್ಪ. ಎಲ್ಲರೂ ಕೂಡ ಬುದ್ಧಿ ಇದ್ದವರು ಎಲ್ಲಿರುವಂತವ್ರು, ಎಲ್ಲರೂ ಕೂಡ ಬುದ್ಧಿಶಕ್ತಿ ಇರುವವರೇ ಮತ್ತು ಜ್ಞಾನ ಇರುವವರೇ, ಕಾನ್ಸ್ಟಿಟ್ಯೂಷನ್ ಕಲ್ತವ್ರೆ, ಮತ್ತೆ ಎಲ್ಲರೂ ಕೂಡ ಕಲಿಸುವವರೇ ಇರುವವರು. ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇದೇ ರೀತಿ ಎಷ್ಟು ನೀವು ಚರ್ಚೆ ಮಾಡಿ ಇದು ಮುಗಿಸಿಗೆ ಸಾಧ್ಯ ಇಲ್ಲ. 24 ಗಂಟೆ ಆದ್ರೂ ಲಾಸ್ಟಿಗೆ ಮುಗಿದ ನಂತರ ನೀವೇನ್ ಮಾಡಿ ಸೆಷನ್ ಮುಗಿದ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಲಿಮಿಟ್ ಇದೆ. ಯಾವುದು ಚರ್ಚೆಗೆ ಏನ್ ಬೇಕಂದ್ರೆ ಚರ್ಚೆ ಇದೆ. ನಾನು ಸರಿ ತಪ್ಪಂತೇಳಿ ಜನ ನೋಡ್ತಾರೆ, ಯಾರು ಸಪ್ಪು ಯಾರು ತರಿ ಅಂತೇಳಿ ಏನಂತೇಳಿ ಗೊತ್ತಾಗ್ತದೆ. ಮತ್ತೆ ಒಮ್ಮೆ ಹೇಳಿದನ್ನ ಮತ್ತೆ ಅದನ್ನೇ ಹೇಳು. ಈಗ ನಾನು ಹೇಳಿದ್ದು ಬಹಳ ಸ್ಪಷ್ಟ ಕೇಳಿ, ನಾವು ಗವರ್ನರ್ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ನಾವಿಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಅವರೊಂದು ಉನ್ನತ ಸಂವಿಧಾನದ ಸ್ಥಾನದಲ್ಲಿದ್ದಾರೆ, ಗೌರವ ಸ್ಥಾನದಲ್ಲಿ ಯಾರು ಕೂಡ ಚರ್ಚೆ ಅವ್ರ ನಡವಳಿಕೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು. ಒನ್ ಸೆಕೆಂಡ್ ಲಿಸನ್ ಇಯರ್. ನಾವೇನಿದೆ ಅಂತ ಹೇಳಿದ್ರೆ, ಇವತ್ತು ನಿನ್ನೆಯಿಂದ ಇದೇ ರೀತಿ ಸರಿಯಾ ತಪ್ಪ ಇದೇ ರೀತಿ ಚರ್ಚೆ ಆಗ್ತಾ ಬಂದಿದೆ. ಇದಕ್ಕೊಂದು ಅಂತ್ಯ ಕಾಣ್ಬೇಕೀಗ. ನಾನು ಹೇಳುದು ನಿಮ್ಗೆ ಇಷ್ಟೇ, ಇದಕ್ಕೊಂದು ಅಂತ್ಯ ಕಾಣಿಲ್ಲಿ. ನೀವು ಭಾಷಣ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ, ಮತ್ತೆ ನಿಮ್ಗೆ ನಾನು ಸರಿ ನಾನು ತಪ್ಪು, ಈ 4 ನ್ಯಾಷನಲ್ ಅಂತ ಬಗ್ಗೆ ಇದೆಯಲ್ಲ, ನೀವು ಮತ್ತು ಒಂದ್ ಸೆಕೆಂಡ್ ಆಡಳಿತ ಪಕ್ಷದ ಕೆಲವು ಸದಸ್ಯರು, ನೀವು ಕೆಲವು ಸದಸ್ಯರು, ನಾನು ಬರ್ತೇನೆ, ನಾನು ಕರ್ಕೊಂಡು ಹೋಗಿ ಗವರ್ನರ್ ಮುಂದೆ ಕೂತ್ಕೊಳಿಸ್ತೇನೆ. ನಿಮ್ಮ ಎಲ್ಲ ಚರ್ಚೆ ನೀವು ಅಲ್ಲಿ ಮಾಡಿ, ಇದಕ್ಕೆ ಅಂತ್ಯ ಅಲ್ಲಿ ಕಾರಣಬೇಕಾದ್ರೆ ನಾನು ಮಾಡ್ತೇನೆ. ನನ್ನ ಸಲಹೆ ಮಾತ್ರ, ನನ್ನ ಸಲಹೆ ಇಲ್ಲ, ಇಲ್ಲಿಗೆ ಮುಗಿಸಿ.
ನನ್ನ ಸಲಹೆ ಚರ್ಚೆ ಬೇಡ. ಮತ್ತೆ ನೀವು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಕೂಡ ಚರ್ಚೆ ಆಗ್ತದೆ. ಒಂದು ಈಗ ಇದಕ್ಕೊಂದು ಅಂತ್ಯ ಕಾಣಿ. ಇನ್ನು ಬಗ್ಗೆ ಗವರ್ನರ್ ಯಾರಿಗೂ ಹಾಗೆ ಆಗ್ಬೇಕು ಚರ್ಚೆ ಮಾಡಲಿ, ಯಾರು ಕೂಡ ಹೋಗ್ಬೇಡಿ. ಈಗ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕ ಹಾಗೆ ಬೇಕು. ನನ್ನ ಸಲಹೆ ಮಾತ್ರ